ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ಮ. ಹನುಮಂತನೆಂಬ ಮುಗ್ಧ ಹುಡುಗ ಇದೀಗ ಎಂಟರ್ಟೈನ್ಮೆಂಟ್ ಅಖಾಡದಲ್ಲಿ ದೊಡ್ಡ ಹವಾ ಎಬ್ಬಿಸಿದ್ದಾನೆ. ಈತ ಹಳ್ಳಿ ಹುಡುಗ. ನಮ್ಮ ಎದುರು ಹನುಮಂತನ ಆಟ ನಡೆಯೋಲ್ಲ ಎಂದವರ ಮುಂದೆ ತನ್ನ ಸೌಮ್ಯ ಸ್ವಭಾವದ ಆಟದ ಮೂಲಕ ನಾಡಿನ ಜನರ ಗಮನ ಸೆಳೆದು ಇದೀಗ ಬಲು ದೊಡ್ಡ ಸಾಧನೆಯೊಂದು ಮಾಡಲು ಹೊರಟಿದ್ದಾರೆ ಹನುಮಂತ. ಈಗಾಗಲೇ ನಿಮಗೆಲ್ಲ ಒಂದು ಅಂದಾಜು ಸಿಕ್ಕಿರುತ್ತೆ ನಾನು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು. ಹನುಮಂತ, ಇದೇ ಹಳ್ಳಿ ಹುಲಿ ಹನುಮಂತ ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಟ್ರೋಫಿ ಎತ್ತುವ ಸನಿಹ ಬಂದು ತಲುಪಿಬಿಟ್ಟಿದ್ದಾರೆ. ಅಷ್ಟೊಂದು ಟೆನ್ಷನ್ ತೆಗೆದುಕೊಳ್ಳದೆ ಸಿಟಿ ಮಂದಿ ವಿರುದ್ಧ ಗೆದ್ದು ಫಿನಾಲೆ ಟಿಕೆಟ್ ಗಿಟ್ಟಿಸಿಕೊಂಡು ಬಿಗ್ ಬಾಸ್ ಟ್ರೋಫಿಯ ಪಕ್ಕ ಬಂದು ನಿಂತುಕೊಂಡಿದ್ದಾರೆ ಹಳ್ಳಿ ಹುಡುಗ ಹನುಮಂತ. ಇಂತಹ ಹನುಮಂತ ಇದೀಗ ಗೆದ್ದು ಬರಲೆಂದು ರಾಜ್ಯದ ಅನೇಕ ಕಡೆಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ. ಉತ್ತರ ಕರ್ನಾಟಕದ ಹಲವು ಕಡೆಗಳಲ್ಲಿ ಹನುಮಂತನಿಗೆ ಬೆಂಬಲಿಸಿ ಎಂದು ಅಭಿಯಾನ ಕೂಡ ನಡೆಯುತ್ತಿದೆ. ಜನ ಇರುವ ಪ್ರದೇಶಗಳಲ್ಲಿ ಹನುಮಂತನ ಭಾವಚಿತ್ರ ಹಿಡಿದು ಬೆಂಬಲಿಸಲು ಮನವಿ ಮಾಡಲಾಗ್ತಿದೆ. ಹನುಮಂತನ ಅಪ್ಪ ಅವ್ವ ಕೂಡ ಮಗನಿಗೆ ವೋಟು ಮಾಡಲು ವಿನಂತಿಸಿಕೊಂಡಿದ್ದಾರೆ. ಹಾಗಾದ್ರೆ ಹನುಮಂತನ ಹವಾ ಹೇಗಿದೆ? ಹನುಮಂತ ಸೀಸನ್ 11ರ ಕಪ್ ಮೇಲೆತ್ತುತ್ತಾರ? ಇಲ್ಲಿದೆ ನೋಡಿ ವೀಕ್ಷಕರೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಬಿಗ್ ಮನಿಯ ಈ ಸೀಸನ್ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಇದೇ ರವಿವಾರ ಬಿಗ್ ಮನಿಯ ಕಪ್ ಯಾರಿಗೆ ಎಂದು ತಿಳಿಯಲಿದೆ. ಇದೆಲ್ಲದರ ನಡುವೆ ಹನುಮಂತ ಕಪ್ ಗೆಲ್ಲುವ ಬಗ್ಗೆ ಬಹಳಷ್ಟು ಚರ್ಚೆ ನಡೆಯುತ್ತಿದೆ. ಹನುಮಂತ ಈ ಸೀಸನ್ ನಲ್ಲಿ ಅಷ್ಟು ಚರ್ಚೆ ಆಗುತ್ತಿರುವುದು ಏಕೆಂದರೆ ಹನುಮಂತ ಹಳ್ಳಿಯ ಮುಗ್ಧ ಹುಡುಗ. ದೊಡ್ಡ ಮನೆಯಲ್ಲಿರುವವರು ಎಲ್ಲರೂ ಸಿಟಿ ಮಂದಿ. ಅವರ ಎದುರಿಗೆ ಉತ್ತಮ ಪ್ರಾಮಾಣಿಕ ಆಟವಾಡಿ ಟ್ರೋಫಿಯ ಸಮೀಪ ಬಂದು ನಿಂತಿರುವುದು ಕರುನಾಡಿನ ಅನೇಕ ಜನರಿಗೆ ಬಹಳ ಹಿಡಿಸಿದೆ. ಅದರಲ್ಲೂ ಹನುಮಂತ ಅಪ್ಪಟ ಗ್ರಾಮೀಣ ಪ್ರತಿಭೆ. ತನ್ನ ಕೋಗಿಲೆಯ ಕಂಠದ ಮೂಲಕವೇ ನೋಡುಗರ ಮನ ಗೆದ್ದು ಬಿಗ್ ಟ್ರೋಫಿ ಗೆಲ್ಲುವ ಕನಸು ಕಂಡಿರುವ ಹನುಮಂತ ಇದೀಗ ಎಲ್ಲರ ಬಾಯಲ್ಲಿದ್ದಾರೆ. ಹನುಮಂತ ಗೆಲ್ಲಲೆಂದು ಮತ್ತು ಅವನಿಗೆ ಸಪೋರ್ಟ್ ಮಾಡಿ ಎಂದು ಉತ್ತರ ಕರ್ನಾಟಕದ ಹಲವು ಕಡೆಗಳಲ್ಲಿ ಅಭಿಯಾನ ನಡೆಯುತ್ತಿದೆ. ಅವರ ಅಪ್ಪ ಅವ್ವ ಕೂಡ ಮಗನನ್ನ ಬೆಂಬಲಿಸಲು ವಿನಂತಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ದೊಡ್ಡ ಮನೆಯಲ್ಲಿ ಹಲವು ದಿನಗಳ ಕಾಲ ಇದ್ದು ಹೊರಗಡೆ ಬಂದಿರುವ ಪ್ರತಿ ಸ್ಪರ್ಧಿಯೂ ಕೂಡ ಹನುಮಂತನ ಮುಗ್ಧತೆಯ ಬಗ್ಗೆ, ಪ್ರಾಮಾಣಿಕ ಆಟದ ಬಗ್ಗೆ, ಅವನ ಹಾಡಿನ ಬಗ್ಗೆ ಎಲ್ಲದರ ಬಗ್ಗೆಯೂ ಹಾಡಿ ಕೊಂಡಾಡಿದ್ದಾರೆ. ಇತ್ತ ಹನುಮಂತ ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ತಮ್ಮ ಪ್ರದರ್ಶನವನ್ನ ಕೊಟ್ಟು ಟ್ರೋಫಿ ಮುಡಿಗೇರಿಸಿಕೊಳ್ಳುವ ಬಗೆ ಹೇಗೆ ಎಂಬುದರ ಬಗ್ಗೆ ತಮ್ಮ ಚಾಣಾಕ್ಷ ಮೈಂಡ್ ಗೇಮ್ ಅನ್ನ ಶುರು ಮಾಡಿದ್ದಾರೆ ಹನುಮಂತ. ಹೀಗೆ ರಾಜ್ಯದ ಜನರಿಂದ ಪ್ರಶಂಸೆಗೆ ಪಾತ್ರವಾಗಿರುವ ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನ ಮೇಲೆತ್ತಲಿ ಎಂದು ಹಲವರು ಆಸೆ ವ್ಯಕ್ತಪಡಿಸಿದ್ದಾರೆ. ಅದಕ್ಕಾಗಿ ಪ್ರಾರ್ಥನೆಯೂ ಕೂಡ ಮಾಡುತ್ತಿದ್ದಾರೆ. ಲಕ್ಷ ಲಕ್ಷ ಅಭಿಮಾನಿಗಳ ಮನಸ್ಸು ಗೆದ್ದಿರುವ ಹನುಮಂತ ಬಿಗ್ ಬಾಸ್ ಸೀಸನ್ 11ರ ಟ್ರೋಫಿಯನ್ನು ಕೂಡ ಗೆದ್ದು ಬರುವಂಗಾಗ್ಲಿ. ಹನುಮಂತನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ವೀಕ್ಷಕರೇ? ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಹಾಗೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.